ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಅರ್ಚನಾ ಗುಜರಾತಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಚಿನ್ನುಗೆ ಶನಿವಾರ ರಜಾ ಇತ್ತು. ಅಂದರೆ ಒಂದೊಂದು ಟೈಮು ಸ್ಕೂಲ್ ಇರುತ್ತೆ, ಒಂದೊಂದು ಟೈಮ್ ರಜಾ ಕೊಟ್ಟಿರ್ತಾರೆ. ಈ ಸಲ ಅಂದರೆ ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ, ಅದಕ್ಕೋಸ್ಕರ ರಜಾ ಇತ್ತು. ನಿನ್ನೆ ಸ್ಕೂಲಿಗೆ ರಜಾ ಇದ್ದರೆ ಅಮ್ಮಂದಿರು ಸಾಮಾನ್ಯವಾಗಿ ಲೇಟಾಗಿ ಅಲ್ವಾ ಎದ್ದೊಳೋದು. ಹಾಗೆ ನಾನು ಕೂಡ ಸ್ವಲ್ಪ ಲೇಟಾಗಿ ಎದ್ದಿದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಮಕ್ಕಳಿಗೆಲ್ಲ ಹಾಲು ಕೊಟ್ಟು ಕೆಳಗಡೆ ಗೋಡೌನ್ಗೆಲ್ಲ ಟೀನ ಕಾಸ್ಕೊಟ್ಟು ನಾನು ಸ್ವಲ್ಪ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ವಾಷಿಂಗ್ ಮಿಷಿನ್ ಕೂಡ ಬಟ್ಟೆನ ತೊಳೆದಾಗಿತ್ತು. ಹೆಂಗಿದ್ರು ಮೇಲ್ಗಡೆ ಬಿಸಿಲು ಸಹ ಬಂದಿತ್ತು. ಬಟ್ಟೆ ಒಣಗಾಕಿದ್ರೆ ಬೇಗ ಒಣಕೊಂತವೆ, ಆಮೇಲೆ ಬೇಗನೆ ಮರ್ಚಿಡ್ಬೋದು ಅಂತ ಹೇಳ್ಬಿಟ್ಟು ಇವಾಗ ಬಟ್ಟೆನ ಒಣಗಾಕಕ್ಕೆ ಬಂದಿದ್ದೀನಿ. ಇನ್ನು ರೂಮ್ನು ಸಹ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಬೇಕಿತ್ತು. ಬೆಡ್ಶೀಟ್ ಎಲ್ಲ ಗಲೀಜಾಗಿತ್ತಲ್ವ. ಮಕ್ಕಳಿರಮ್ಮಲ್ಲಿ ಆಲ್ಮೋಸ್ಟ್ ನಾವು ಎಷ್ಟೇ ಕ್ಲೀನಾಗಿ ಇಟ್ಕೊಡ್ತೀನಿ ಅಂದರು ಮಕ್ಕಳು ಗಲೀಜು ಮಾಡೇ ಮಾಡ್ತವೆ. ಹಂಗೆ ನಮ್ಮನೇಲಿ ಇಬ್ಬರು ಇರೋದ್ರಿಂದ ಅವರು ಹೊರಗಡೆ ಸಾಮಾನ್ಯವಾಗಿ ಎಲ್ಲೂ ಆಟಾಡೋಕ್ಕೆ ಕಳಿಸಲ್ಲ. ಹಾಗಾಗಿ ಮನೇಲೆ ರೂಮು ಮತ್ತು ಹಾಸಿಗೆ ಸೋಫಾ ಇದ್ರ ಮೇಲೆಲ್ಲ ಕುಣಿತಾ ಇರ್ತಾರೆ. ಹಂಗಾಗಿ ಗಲೀಜಾಗಿತ್ತು. ಅದನ್ನು ಸಹ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡೆ. ಸಾಮಾನ್ಯವಾಗಿ ವಾರಕ್ಕೊಂದ್ಸಲನಾದ್ರು ಬೆಡ್ಶೀಟ್ ತೆಗೆದು ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನು ನಾನು ಬಟ್ಟೆ ಒಣಾಕಕ್ಕೆ ಮೇಲಕ್ಕೆ ಹೋದ್ರೆ ಸಾಕು, ಇಬ್ಬರು ಸಹ ಆಟ ಸಾಮಾನು ತಗೊಂಡು ನಾನು ಬಟ್ಟೆ ಒಣಾಕೋವರೆಗೂ ಆಟ ಆಡ್ತಾ ಇರ್ತಾರೆ. ಇನ್ನು ಅವ್ರನ್ನೂ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾನು ಬಟ್ಟೆ ಒಣಗಾಕಿದ್ದಾದ್ಮೇಲೆ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ತುಂಬ ಗಲೀಜಾಗಿತ್ತು ಸ್ವಲ್ಪ, ಅಂದರೆ ಮಿಕ್ಸಿ. ಯಾಕೆ ಅಂತ ಅಂದರೆ ನಾನು ಮಿಕ್ಸಿ ರಿಪೇರಿಗೆ ಬಂದಿತ್ತು, ಹಂಗಾಗಿ ರಿಪೇರಿಗೆ ಕೊಟ್ಟಿದ್ವ ರಿಟರ್ನ್ ಕೊಡ್ಬೇಕಾದ್ರೆ ಸ್ವಲ್ಪ ಗಲೀಜಾಗಿತ್ತು. ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನನಗೆ ಮಿಕ್ಸಿ ಇಲ್ಲ ಅಂತ ಅಂದರೆ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಅಡುಗೆ ತಿಂಡಿನ. ಅದು ಅಲ್ಲದೆ ರಿಪೇರಿ ಕೊಟ್ಟು ತುಂಬ ದಿನ ಆಗೋಗಿತ್ತು. ಅವಾಗ ಇವಾಗ ಅಂದ್ಕೊಂಡು ರಿಪೇರಿ ಮಾಡೇ ಕೊಟ್ಟಿರಲಿಲ್ಲ. ಸದ್ಯಕ್ಕೆ ಮಿಕ್ಸಿ ರಿಪೇರಿಯಾಗಿ ಮನೆಗೆ ಬಂತು. ಏನಾಗಿದೆ ಅಂತ ಗೊತ್ತಿಲ್ಲ. ಜಾರೆಲ್ಲ ಚೆನ್ನಾಗೇ ಇದೆ, ಬಟ್ ನೀರು ಒಳಗಡೆ ಹೋಗಿದೆ ಅಂತೇಳಿ ಹೇಳ್ತಾ ಇದ್ರು. ಇನ್ನು ಮಿಕ್ಸಿಗೆ ನಾನು ಹೋಮ್ ಮೇಡ್ ಸ್ಪ್ರೇನ ಯೂಸ್ ಮಾಡಿ ಒರೆಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಜಿಡ್ಡು ಅಂತೆ ಧೂಳು ಎಲ್ಲ ಇದ್ರೆ. ನಮ್ಮನೆ ಮಿಕ್ಸಿ ಹೆಂಗಪ್ಪ ಅಂತಂದ್ರೆ ಆರಾಮಾಗಿ ಕ್ಲೀನ್ ಮಾಡ್ಕೊಬಹುದು, ಬಟ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ. ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮನೆ ಮಿಕ್ಸಿ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಂದರೆ ಒರೆಸೋಕ್ಕೆ ಕ್ಲೀನ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ, ಬಟ್ ಬಳಸೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ ಮಿಕ್ಸಿ. ನೀವು ತಗೊಳ್ಳೋದಾದ್ರೆ ನೋಡ್ಕೊಂಡು ತಗೊಳ್ಳಿ. ಇನ್ನು ನೆನ್ನೆನೇ ಇವತ್ತು ತಟ್ಟೆ ಇಡ್ಲಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಿಟ್ಟನ್ನ ರುಬ್ಬಿದ್ದೆ. ಸಲ ಹಿಟ್ಟು ರುಬ್ಬಿಬೇಕಾದ್ರೆ ತುಂಬಾನೇ ಉಕ್ಕಿ ಕೆಳಗಡೆ ಎಲ್ಲ ಚೆಲ್ಲಿತ್ತು. ಇವತ್ತು ಆ ಥರ ಆಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅಂದ ಕೆಳಗಡೆ ಪ್ಲೇಟ್ನ ಇಟ್ಬಿಟ್ಟು ಇಟ್ಟಿದ್ನಲ್ಲ, ಸೊ ಹಂಗಾಗಿ ಉಕ್ಕಿರಲಿಲ್ಲ. ಇವತ್ತು ಪ್ಲೇಟ್ ಇಟ್ಟಿದ್ದೆ, ಆದರೆ ಉಕ್ಕಿರಲಿಲ್ಲ. ಸಲ ಪ್ಲೇಟ್ ಇಟ್ಟಿರಲಿಲ್ಲ, ಫುಲ್ ಉಕ್ಕೋಗಿತ್ತು. ಒಂದೊಂದ್ಸಲ ಹಿಂಗಾಗುತ್ತೆ, ನಾವೇನೋ ಅಂದ್ಕೊಂಡು ಮಾಡಿರ್ತೀವಿ, ಅದು ಇನ್ನೇನು ಆಗಿರುತ್ತೆ ಅಲ್ವಾ. ನಾನು ನಮ್ಮ ಮನೇಲಿ ದೋಸೆ ಎಲ್ಲ ಕಡಿಮೆ ಮಾಡೋದು, ಯಾಕೆಂದರೆ ಅಂಗಡಿಲೇ ದೋಸೆ ಎಲ್ಲ ಮಾಡ್ತೀವಲ್ಲ, ಸೊ ಮನೇಲಿ ಯಾರು ದೋಸೆ ಆಗಿ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ನಮಗೇನಾದರೂ ಬೇಕು ಅಂದರೆ ಕೆಳಗಡೆ ಗೋಡನಲ್ಲೇ ದೋಸೆ ಹಿಟ್ಟನ್ನ ರುಬ್ಬಿರ್ತಾರಲ್ಲ, ಅದನ್ನೇ ಸ್ವಲ್ಪ ತಗೊಬಂದು ದೋಸೆನ ಹಾಕೊತೀನಿ. ನಾ ಇಡ್ಲಿ ಮಾಡೋದಾದ್ರೆ ಎಕ್ಸ್ಟ್ರಾ ನಾನು ಮನೇಲಿ ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನಾಕ್ಬಿಟ್ಟು ಇಡ್ಲಿಗೆ ರೆಡಿ ಮಾಡ್ಕೊತೀನಿ. ಇನ್ನು ಬೆಳಗಿನ ತಿಂಡಿಗೆ ಇವತ್ತು ತಟ್ಟೆ ಇಡ್ಲಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಹೆಂಗೆ ಅಂತ ಅಂದ್ರೆ ಪುಟಾಣಿ ಇಡ್ಲಿ ಮಾಡ್ತೀನಲ್ಲ, ಅದ್ರಕ್ಕಿಂತ ಈ ತಟ್ಟೆ ಇಡ್ಲಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಂದ್ರೆ ಗುಜರಾತಲ್ಲಿ ಸಾಮಾನ್ಯವಾಗಿ ತಟ್ಟೆ ಇಡ್ಲಿ ಎಲ್ಲೂ ಸಿಗಲ್ಲ. ನಾನು ನಮ್ಮನೆಯವ್ರನ್ನ ಕೇಳಿದ್ದೆ ಒಂದ್ಸಲ ತಟ್ಟೆ ಇಡ್ಲಿ ತಗೊಬನ್ನಿ ಅಂತ ಹೇಳ್ಬಿಟ್ಟು. ಅವಾಗ ಪ್ಲೇಟ್ ಇನ್ನ ತಗೊಂಡಿರ್ಲಿಲ್ಲ. ಅವಾಗ ಅಂದಿದ್ರು ತಟ್ಟೆ ಇಡ್ಲಿ ಸಿಗಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು. ನಮ್ಮ ಅಂಗಡಿಗೆ ಬರೋ ಕಸ್ಟಮರ್ಸ್ಗಳು ಸಹ ತುಂಬಾ ಜನ ಕೇಳ್ತಾರೆ ತಟ್ಟೆ ಇಡ್ಲಿನ, ಆದ್ರೆ ಅವೈಲಬಲ್ ಇರಲ್ಲ. ಯಾಕೆಂದ್ರೆ ನಮಗೆ ದೋಸೆ ಐಟಮ್ಗಳು ತುಂಬ ಜಾಸ್ತಿ ಇರುತ್ತೆ ಅಲ್ವಾ, ಮೇಂಟೈನ್ ಮಾಡೋಕ್ಕೆ ನಮ್ಮವ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಏನು ಮಾಡ್ತೀನಿ ಅಂದರೆ ನನಗೆ ತಿನ್ನಬೇಕು ಅನ್ನಿಸ್ದಾಗ ಈ ಸಲ ಕರ್ನಾಟಕದಿಂದ ಬರಬೇಕಾದ್ರೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ನ ತಗೊಬಂದಿದ್ದೆ. ಅದರಲ್ಲೇ ಇವಾಗ ತಟ್ಟೆ ಇಡ್ಲಿನ ಮಾಡ್ಕೊತೀನಿ. ಅಂದರೆ ತಟ್ಟೆ ಇಡ್ಲಿ ಇದೆ, ಬಟ್ ನಾನು ತಂದಿರೋ ತಟ್ಟೆ ಇಡ್ಲಿ ಪ್ಲೇಟು ಸ್ವಲ್ಪ ದೊಡ್ಡದು ಅಂತಲೇ ಹೇಳ್ಬೋದು. ಒಂದ್ಸಲ ಹಾಕಿದರೆ 7 ಇಡ್ಲಿ ಆಗುತ್ತೆ ಅಂಥದ್ದು. ಆದರೆ ನಾನು ಇಡ್ಲಿ ಪಾತ್ರೆ ಸ್ವಲ್ಪ ಚಿಕ್ಕದು. ಈ ಇಡ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಅದ್ರೊಳಗೆ ಇಡ್ಸಲ್ಲ. ಅದಕ್ಕೆ ನಾನೇನಪ್ಪ ಮಾಡ್ತೀನಿ ಅಂತ ಕುಕ್ಕರ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದ್ರೊಳಗಡೆ ಒಂದು ಸ್ಟ್ಯಾಂಡ್ನ ಇಡ್ತೀನಿ. ಸ್ಟ್ಯಾಂಡ್ ಇಟ್ಟಿದ್ದಾದ್ಮೇಲೆ ಆ ಪ್ಲೇಟ್ ತಟ್ಟೆಗೆ ಬ್ಯಾಟರ್ ಹಾಕಿರ್ತೀನಲ್ಲ, ಆ ಪ್ಲೇಟ್ನ ಇಟ್ಟು ಅದ್ರ ಮೇಲೆ ಇನ್ನೊಂದು ಬೋಸಿ ಥರ ಏನಾದರೂ ಪಾತ್ರೆನ ಮುಚ್ಚುತ್ತೀನಿ. ಆ ಥರ ಇಡ್ಲಿನ ಬೇಯಿಸ್ಕೊತೀನಿ. ತುಂಬ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ತುಂಬ ಸಾಫ್ಟಾಗಿ ಬರುತ್ತೆ. ಇವತ್ತು ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇವತ್ತು ಸ್ವಲ್ಪ ಅನ್ನ ಜಾಸ್ತಿ ಉಳಿದಿತ್ತು ಅಂತ ಹೇಳ್ಬಿಟ್ಟು ನೈಟು ಬರೀ ಅನ್ನ ಹಾಕಿ ಇಡ್ಲಿನ ಮಾಡ್ಕೊಂಡಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಮಲ್ಗೆ ಇಡ್ಲಿಗಿಂತ ಜಾಸ್ತಿನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು ಇಡ್ಲಿ. ಇನ್ನು ಮಕ್ಕಳಿಗೆ ತಿಂಡಿಗೂ ಲೇಟ್ ಆಗಿತ್ತಲ್ವ, ಅವ್ರಿಗೂ ಸಹ ತಿಂಡಿ ಹಾಕೊಟ್ಬಿಡೋಣ. ಅವ್ರಿಗೆ ಇಡ್ಲಿ ಪಾತ್ರೆ ಇಲ್ಲ, ಬಟ್ ಪ್ಲೇಟ್ಗಳಿದ್ದಾವೆ, ಅಂದರೆ ತಟ್ಟೆ ಇಡ್ಲಿ ಪ್ಲೇಟ್ಗಳಿದ್ದಾವೆ ಅಂತ ಅಂದರೆ ಈ ಥರ ಟ್ರಿಕ್ನ ಯೂಸ್ ಮಾಡ್ಬೋದು. ಆದರೆ
ಏನಪ್ಪ ಅಂದರೆ ನಾವು ಮೇಲ್ಗಡೆ ಕ್ಲೋಸ್ ಮಾಡ್ತೀವಲ್ಲ ಪಾತ್ರೆಯಲ್ಲಿ, ಅದು ಹಬೆ ಹೊರಗಡೆ ಹೋಗದಿರೋ ರೀತಿ ಪಾತ್ರೆನ ನೀಟಾಗಿ ಮುಚ್ಚಿದ್ರೆ ಇಡ್ಲಿ ಚೆನ್ನಾಗಿ ಕುಕ್ ಆಗುತ್ತೆ. ತಿಂಡಿ ಲೇಟಾಗಿ ಹಾಕೊಟ್ರು ಕೂಡ ಹೊಟ್ಟೆ ಹಸ್ತಿರುತ್ತೆ, ತಿಂತಾರೆ ಚೆನ್ನಾಗಿ ಅಂತ ಸ್ವಲ್ಪ ಲೇಟಾಗಿ ಹಾಕೊಟ್ರು ಕೂಡ ಅವ್ರು ಆಡ್ತಿರೋ ಆಟ ನೋಡಿ. ದೊಡ್ಡ ಮಗ ಸ್ವಲ್ಪ ತಿಂಡಿ ಊಟಕ್ಕೆ ಹಿಂಸೆ ಮಾಡೋದು, ಚಿಕ್ಕ ಮಗ ನೀಟಾಗಿ ಕುತ್ಕೊಂಡು ತಿಂತಾನೆ. ನಾನು ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಅಡುಗೆ ಮನೆ ಪಾತ್ರೆ ಇದು ತೊಳ್ಕೊಬೇಕಿತ್ತು. ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಇವತ್ತು ಸ್ಪೆಷಲ್ ಆಗಿ ಪಿಜ್ಜಾ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾವು ಹೊರಗಡೆ ತಂದು ತಿನ್ನೋಕ್ಕಿಂತ ಮನೇಲೆ ಮಾಡಿದರೆ ಬೆಟರ್ ಅಲ್ವಾ ಅಂತ ಹೇಳ್ಬಿಟ್ಟು ಮನೇಲೆ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಪಾತ್ರೆಗೆ ಮೈದಾ ಹಿಟ್ಟು, ಸಕ್ಕರೆ, ಸಾಲ್ಟು, ಅಡುಗೆ ಸೋಡಾ ಮತ್ತು ಒಂದು 2 ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿತ್ಕೊಬೇಕು. ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ಮಟ್ಟಿಗೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಹಿಟ್ಟೆಲ್ಲ ನಾದಿದ್ದಾದಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಮೇಲ್ಗಡೆ ಎಣ್ಣೆನ ಸವರಿ ಅದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಇಡಬೇಕು. ಅದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಮೈದಾ ಎಲ್ಲ ತೆಗೆದಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಟು ಸ್ವಲ್ಪ ಮಟ್ಟಿಗೆ ಪಾತ್ರೆ ಇದು ಇಡ್ಲಿ ಮಾಡಿದ್ದಾವೆಲ್ಲ ಅಂದರೆ ನೆನೆಯೋಕೆ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂತೇಳಿ ತೊಳ್ಕೊತಾ ಇದ್ದೀನಿ. ನಾವು ಈ ಥರ ಕೆಲಸ ಮಾಡೋದ್ರಿಂದ ಟೈಮು ಸ್ವಲ್ಪ ಸೇವ್ ಆಗುತ್ತೆ. ಎಷ್ಟೊತ್ತಿಗೆ ಹಿಟ್ಟು ಕೂಡ ನೀಟಾಗಿ ನೆಂದಿರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಕಿಚನ್ ಕೆಲಸ ಮಾತ್ರ ಬಾಕಿ ಇತ್ತು, ಇವಾಗ ಅದನ್ನು ಸಹ ಮುಗಿಸ್ಕೊತಾ ಇದ್ದೀನಿ. ಮನೇಲಿ ಮಕ್ಳಿಟ್ಕೊಂಡು ಕೆಲಸ ಮಾಡೋದು ನಿಜವಾಗ್ಲೂ ಸುಲಭದ ಮಾತಲ್ಲ. ಯಾಕೆಂದ್ರೆ ಒಬ್ರು ನೋಡ್ಕೊತಾ ಇದ್ರೆ ಮಕ್ಳನ್ನ ಆರಾಮಾಗಿ ನಾವು ಸಂಭಾಳಿಸ್ಕೊಂಡು ಅಡುಗೆನ ಮಾಡ್ಬೋದು. ಬಟ್ ಮನೇಲಿ ಒಬ್ಳೇ ಇಟ್ಕೊಂಡು ಕೆಲಸ ಎಲ್ಲ ಮಾಡೋದು ತುಂಬ ಅಂದರೆ ತುಂಬಾನೇ ಕಷ್ಟ. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಪಿಜ್ಜಾಗೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಚೀಸ್ನ ಸಹ ಈ ಥರ ತುರಿದಿಟ್ಕೊಂಡಿದ್ದೀನಿ. ನೀವು ಕಟ್ ಮಾಡಿ ಕೂಡ ಬೇಕಾದರೆ ಹಾಕೋಬೋದು ಸಣ್ಣ ಸಣ್ಣದಾಗಿ. ನಾನಿಲ್ಲಿ ತುರಿದಿಟ್ಕೊಂಡಿದ್ದೀನಿ. ಇನ್ನು ಚಿಕ್ಕದಾಗಿ ಸ್ವಲ್ಪ ಮಟ್ಟಿಗೆ ಬೆಳ್ಳುಳ್ಳಿನ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿನ ಕಟ್ ಮಾಡ್ಕೊಂಡು ಹಾಕೋಬಹುದು. ಜೊತೆಗೆ ಇನ್ನೂ ಸ್ವಲ್ಪ ಏನಾದರೂ ವೆಜಿಟೇಬಲ್ಸ್ ಬೇಕು ಅಂತ ಅಂದರೆ ಸ್ವೀಟ್ ಕಾರ್ನು ಸಹ ಹಾಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಮನೇಲಿ ಇವತ್ತು ಏನು ಅವೈಲೇಬಲ್ ಇತ್ತು ಅದನ್ನ ಮಾತ್ರ ಹಾಕೊಂಡು ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಕಡಾಯಿಗೆ ಪ್ಲೇಟ್ನ ಇಟ್ಬಿಟ್ಟು ಲೆಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಾನು ಪಿಜ್ಜಾ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕೂಡ ಬಿಸಿಯಾಗಿರುತ್ತೆ. ಈ ಕಡೆ ಕಡಾಯಿನ ಕಾಯಕ್ಕೆ ಇಟ್ಬಿಟ್ಟು ಒಂದು ಪ್ಲೇಟಿಗೆ ತುಪ್ಪ, ತಪ್ಪಿದ್ರೆ ಬೆಣ್ಣೆ, ನಿಮ್ಮಲ್ಲಿ ಯಾವುದಿರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಮ್ಮಲ್ಲಿ ತುಪ್ಪ ಇತ್ತು, ಸೊ ತುಪ್ಪನೇ ಹಾಕೊಂಡು ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ನಾವು ಕಲಸಿರ್ತೀವಲ್ಲ ಮೈದಾನ, ಅದನ್ನು ನೀಟಾಗಿ ಒಂದು ರೌಂಡ್ ಶೇಪಿಗೆ ತಗೊಂಡ್ಬರ್ತಾ ಇದ್ದೀನಿ. ಪ್ಲೇಟ್ ಮೇಕೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಬೇಕು. ಪಿಜ್ಜಾ ಹಿಟ್ಟು ಚೆನ್ನಾಗಿ ಅಂದರೆ ಸ್ವಲ್ಪ ಉಬ್ಬಿ ಬಂದಿದೆ ಅಂದರೆ ಪಿಜ್ಜಾ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಪಿಜ್ಜಾ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನೀವು ಮೈದಾ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಅದಾದಮೇಲೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಹೋಲ್ಸ್ ಥರ ಮಾಡ್ಕೊತಾ ಇದ್ದೀನಿ. ಅದು ಮಾಡಿದಾದಮೇಲೆ ಇವತ್ತು ನಾನು ಪಾಸ್ತಾ ಸಾಸ್ನ ತರಿಸ್ಕೊಂಡಿದ್ದೀನಿ. ಇದು ಪಾಸ್ತಾಗಾರು ಹಾಕೋಬಹುದು, ಪಿಜ್ಜಾನು ಹಾಕೋಬಹುದು. ಇವಾಗ ಪಿಜ್ಜಾ ಸಾಸ್ನ ಕಟ್ ಮಾಡ್ಕೊಂಡು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾನು ಚೆಂದಾಗಿ ಕಟ್ ಮಾಡ್ಕೊಂಡಿರ್ತೀನಲ್ವ ಬೆಳ್ಳುಳ್ಳಿ, ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಬೆಳ್ಳುಳ್ಳಿ ಫ್ಲೇವರ್ ನನಗಿಷ್ಟ, ಹಂಗಾಗಿ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಪಿಜ್ಜಾ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಮೈದಾ ಹಿಟ್ಟಿಂದು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಹರಡ್ಕೊಬೇಕು. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿದಾದ್ಮೇಲೆ ಚೀಸ್ ತುರಿದಿರ್ತೀವಲ್ಲ ಆ ಚೀಸ್ನ ನಿಮ್ಗೆ ಎಷ್ಟು ಬೇಕು, ಚೀಸ್ ಜಾಸ್ತಿ ಇಷ್ಟಪಡೋರು ಜಾಸ್ತಿನೂ ಕೂಡ ಹಾಕೊಬಹುದು. ಇವಾಗ ಚೀಸ್ ಹಾಕೊಂಡು ನಾನು ಕ್ಯಾಪ್ಸಿಕಮ್ಮು, ಟೊಮೊಟೊ, ಈರುಳ್ಳಿ ಎಲ್ಲನೂ ಹಾಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಅದೇ ರೀತಿ ಡಿಸೈನ್ನ ಮಾಡ್ಕೊಬಹುದು. ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕಡಾಯಿ ಸಹ ಬಿಸಿಯಾಗಿರುತ್ತೆ. ಇವಾಗ ನೋಡಿಕೊಂಡು ಕಡಾಯದೊಳಕ್ಕೆ ನಾವು ಪಿಜ್ಜಾ ರೆಡಿ ಮಾಡಿರ್ತೀವಲ್ಲ ಅದನ್ನ ಇಟ್ಬಿಟ್ಟು ನೀಟಾಗಿ ಲೆಡ್ನ ಕ್ಲೋಸ್ ಮಾಡಬೇಕು. ಲೆಡ್ನ ಕ್ಲೋಸ್ ಮಾಡಿದ್ದಾದ್ಮೇಲೆ ಹಬೆ ಹೊರಗಡೆ ಎಲ್ಲೂ ಹೋಗದೇ ಇರೋ ರೀತಿನ ನಾವು ನೀಟಾಗಿ ಕ್ಲೋಸ್ ಮಾಡಿ ಅದ್ರ ಮೇಲೆ ಭಾರ ಆಗಿರೋದು ಏನಾದ್ರು ಇಡಿ. ಬಿರಿಯಾನಿಗೆಲ್ಲ ದಮ್ ಕಟ್ತಿರಲ್ಲ ಅದೇ ರೀತಿ ದಮ್ ಕಟ್ಟಿದ್ರೆ ಸಾಕು. ಒಂದು 20 ನಿಮಿಷ ಕುಕ್ ಮಾಡಿದ್ರೆ ಪಿಜ್ಜಾ ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಪಿಜ್ಜಾ 20 ನಿಮಿಷ ತಪ್ಪಿರೆ ಮಿನಿಮಮ್ 15 ನಿಮಿಷ ಆಗಿದೆ. ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮ್ಮನೇಲಿ ಕಟ್ಟರ್ ಇರಲಿಲ್ಲ, ಸೊ ಚಾಕುವನ್ನ ಬಳಸ್ಕೊಂಡು ಇವಾಗ ಪಿಜ್ಜಾನ ಕಟ್ ಮಾಡ್ಕೊತಾ ಇದ್ದೀನಿ. ನಿಜ ಹೇಳಬೇಕು ಅಂದರೆ ಫಸ್ಟ್ ಟೈಮ್ಗಿಂತ ಈ ಸಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾವು ಆರ್ಡರ್ ಮಾಡ್ತೀವಲ್ಲ ಅದೇ ಥರ ಟೇಸ್ಟ್ ಕೂಡ ಇತ್ತು. ಇನ್ನು ಚೀಸಲ್ಲಿ 2 ಟೈಪ್ ಬರುತ್ತೆ, ಒಂದು ಲೇಯರ್ ಬರೋದು, ಇನ್ನೊಂದು ಲೇಯರ್ ಬರದೇ ಇರೋದು. ನಮ್ಮನೇಲಿ ಅಂದರೆ ನಮ್ಮ ಅಂಗಡಿಲಿ ಲೇಯರ್ ಬರೋದನ್ನ ಯೂಸ್ ಮಾಡಲ್ಲ. ಸೊ ಲೇಯರ್ ಇಲ್ದಿರೋ ಪಿಜ್ಜಾ ಅಂದರೆ ಚೀಸ್ನೇ ಹಾಕಿ ಮಾಡಿದ್ದೀನಿ. ನಿಮ್ಗೇನಾದ್ರು ಲೇಯರ್ ಇಷ್ಟ ಅಂದರೆ ಲೇಯರ್ ಚೀಸೇ ಸಿಗುತ್ತೆ, ಅದನ್ನೇ ಹಾಕಿ ಯೂಸ್ ಮಾಡ್ಬೋದು. ಆಮೇಲೆ ಮತ್ತೆ ಅದಕ್ಕೂ ಕಮೆಂಟ್ ಮಾಡಬೇಡಿ ಚೀಸು ಲೇಯರ್ ಥರ ಬಂದೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆ ಫಸ್ಟೇ ಹೇಳ್ತಾ ಇದ್ದೀನಿ. ಇನ್ನು ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ಎಷ್ಟು ಕಿತ್ತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವಾಗ ಗಾದೆನೇ ಇದೆ ಅಂದರೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇರೋರು ಚಿಕ್ಕ ಮೀನ ದೊಡ್ಡ ಮೀನು ನಿಂತು ಅಂತ ಹೇಳ್ಬಿಟ್ಟು. ಚಿಕ್ಕ ಮಗ ತುಂಬಾನೇ
ಹಠ ಮಾಡ್ತಾನೆ, ತುಂಬಾ ಕೀಟ್ಲೆ ಮಾಡೋದು ಕಲ್ತಿದ್ದಾನೆ. ದೊಡ್ಡವನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂತಾನೆ, ಒಂದೊಂದ್ ಟೈಮ್ ಅವನು ಸಹ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಅದ್ರಿಂದ ಏನಾಗುತ್ತೆ ಮನೇಲಿ ಗಲಾಟೆನೆ ಆಗೋಗ್ಬಿಡುತ್ತೆ. ಇನ್ನ ಹೋಳಿ ಹಬ್ಬ ಹತ್ರ ಬಂತಲ್ವಾ, ಸೊ ಅವ್ರ ಅಪ್ಪ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಗನ್ನು, ಕಲರ್ಸ್ ಮತ್ತೆ ಬಲೂನ್ ಎಲ್ಲ ತಗೋ ಬಂದಿದ್ರು ನೈಟು. ಅದನ್ನ ಓಪನ್ ಮಾಡಿ ನೋಡ್ತಾ ಇದೀವಿ. ಮನೆಗೇನಾದ್ರು ಹೊಸ್ದಾಗಿ ಏನಾದ್ರು ಬತ್ತು ಅಂದ್ರೆ ಓಪನ್ ಮಾಡಿ ನೋಡ್ದಲೆ ಸಮಾಧಾನನೇ ಆಗಲ್ಲ. ಇನ್ನು ಮಕ್ಳಿಗೂ ಕ್ಯೂರಿಯಾಸಿಟಿ ಇರುತ್ತಲ್ವಾ ಏನಿದು ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ತೆಗೆದು ತೋರಿಸ್ತಾ ಇದ್ದೀನಿ. ಯಾವ ವರ್ಷನೂ ಈ ತರ ತಂದ್ಕೊಟ್ಟಿರ್ಲಿಲ್ಲ, ಇದೇ ವರ್ಷ ಮೊದಲನೇ ಸಲ ಅವ್ರು ತಂದ್ಕೊಟ್ಟಿರೋದು. ಯಾಕೆ ಅಂದ್ರೆ ಮೊದಲು ಚಿಕ್ಕವನಿದ್ದ, ಇವಾಗ ಚಿನ್ನುಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಾಗುತ್ತೆ. ಇನ್ನ ಸೊಸೈಟಿಲಿ ಎಲ್ಲ ಹೋಳಿ ಹಬ್ಬ ಆಚರಿಸ್ಬೇಕಾದ್ರೆ ಇವನು ಸಪ್ಪೆ ಮುಖ ಮಾಡ್ಕೊಂತಾನೆ ಅಂತ ಹೇಳ್ಬಿಟ್ಟು ಅವ್ರು ಕೇಳೋಕ್ಕಿಂತ ಮುಂಚೆನೆ ಈ ಸಲ ಎಲ್ಲಾನು ತಗೋ ಬಂದಿದ್ರು. 1 ಗನ್ ತಂದಿದೆ ಸಾಕಾಗಿತ್ತು ಅಂತ ಅಂದಿದ್ದೆ, ಬಟ್ 2 ಗನ್ ತಗೋ ಬಂದಿದ್ದಾರೆ. ಯಾಕೆ ಅಂದ್ರೆ ಚಿಕ್ಕವನ್ಗೆ ಆಡಕ್ ಬರುತ್ತೆ, ಬಿಡುತ್ತೋ ಸೆಕೆಂಡ್ರಿ. ದೊಡ್ಡವನ್ ಏನ್ ಇಟ್ಕೊಂತಾನೆ ಏನ್ ಮಾಡ್ತಾನೆ ಅದನ್ನು ಸಹ ಚಿಕ್ಕವನ್ ಮಾಡ್ತಾನೆ ಅಲ್ವಾ. ಇನ್ನು ಮತ್ತೆ ಜಗಳ ಸ್ಟಾರ್ಟ್ ಮಾಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಒಂದೇ ತರನ ಗನ್ನ ತಂದ್ಕೊಟ್ಟಿದ್ರು. ಗುಜರಾತಲ್ಲಿ ಯಾವ ರೀತಿ ಹೋಳಿ ಹಬ್ಬನ ಆಚರಿಸ್ಕೊಂತೀನಿ ಈ ಸಲ ಅಂತ ಹೇಳ್ಬಿಟ್ಟು ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಂತೀನಿ. ಇನ್ನ ಅದೆಲ್ಲ ಎತ್ತಿಟ್ಟದಾದ್ಮೇಲೆ ಇನ್ನು ಅವ್ರ ಅಪ್ಪ ಬರೋದು ಲೇಟ್ ಅಲ್ವಾ, ಸ್ವಲ್ಪ ಫ್ರೀ ಆಗಿದೆ, ಮಕ್ಳ ಜೊತೆ ಆಟ ಆಡೋಣ ಅಂತೇಳಿ ನಾನು ಅವ್ರ ಜೊತೆ ಆಟ ಪಾಠ ಅಂತ ಅನ್ಕೊಂಡು ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡ್ತೀನಿ. ಅಯ್ಯೋ ಹೆಂಗ್ ಹೇಳ್ತೀರ ಚಿನ್ನಮ್ಮ, ನೀಟಾಗಿ ಹೇಳು. ಸಂಡೇ ಹೇಳು, ಸಂಡೇ ಫ್ರೈಡೇ 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 ಇವಾಗಪ್ಪ ನಿನ್ ಜೊತೆ ಫ್ರೈಡೇ ಸ್ಯಾಟರ್ಡೇ. Johnny is Papa, eating you no Papa, selling nine no Papa, it's your mouth. Open your mouth. Mouth. ಸಂಜೆನೆ ಇಬ್ರಿಗೂ ಓದಿಸಿರ್ತೀನಿ. ಆದರೆ ಇವಾಗ ಟೈಮ್ ಪಾಸಿಗೋಸ್ಕರ ಹಿಂಗೆ ಮಾತಾಡ್ತಾ ಚಿನ್ನು ಅದನ್ನ ಹೇಳು ಇದನ್ನ ಹೇಳು ಅಂತ ಹೇಳ್ತಾ ಇರ್ತೀನಲ್ವಾ. ಅವ್ನು ಹೇಳ್ಬೇಕಾದ್ರೆ ಅಮ್ಮ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕವನು ಕೂಡ ಹೇಳ್ತಾ ಇರ್ತಾನೆ. ಅಂದ್ರೆ ಚಿನ್ನುಗೆ ಹೇಳ್ಕೊಡ್ತಾ ಇರ್ತೀನಲ್ಲ, ಅದನ್ನ ಕೇಳಿಸ್ಕೊಂಡು ಅಲ್ಪ ಸ್ವಲ್ಪ ಅವನು ಕೂಡ ಕಲ್ತಿದ್ದಾನೆ. ಇವಾಗ ಅವರಿಬ್ರು ಕಾಂಪಿಟೇಷನ್ ಮಧ್ಯೆ ನನ್ನ ಡೇನು ಕೂಡ ಎಂಡ್ ಆಗ್ತಾ ಇದೆ. ಅದೇ ರೀತಿ ವಿಡಿಯೋನು ಸಹ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.